ನಮಸ್ಕಾರ, ವೆಲ್ಕಮ್ ಟು ಪೂಜಾಸ್ ಮಿನಿ ವ್ಲಾಗ್. ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ವಿ. ನಮ್ಮನೇಲಿ ಹಬ್ಬದ ದಿನವೇ ಗ್ಯಾಸ್ ಖಾಲಿ ಆಗೋಗಿತ್ತು. ಸೊ ಬುಕ್ಕಿಂಗಲ್ಲಿ ಇಶ್ಯೂ ಇತ್ತು ಅಂತ ಬುಕ್ಕು ಆಗಿರಲಿಲ್ಲ ಗ್ಯಾಸು, ಇನ್ನು ಸ್ಟಾಕು ಇರಲಿಲ್ಲ ಅಂತ ಕಳಿಸಿದ್ರು. ಇನ್ನು ಸಬ್ಸ್ಟಿಟ್ಯೂಟ್ ಅಂತ ಹಳ್ಳಿಗಳ ಕಡೆ ಒಲೆ ಇದ್ದೇ ಇರುತ್ತಲ್ಲ. ಇನ್ನು ನಮ್ಮ ಅಜ್ಜಿನೇ ಅಡುಗೆ ಮಾಡ್ತೀನಿ ಅಂದರು. ಇಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಲೆಯಲ್ಲಿ ಅಡುಗೆ ಮಾಡೋದು ಅಂತ. ಇನ್ನು ನಾನು ಟೊಮೊಟೊ ಗೊಜ್ಜು ಮಾಡ್ತೀನಿ, ನೀವು ರೊಟ್ಟಿ ಹಾಕ್ಕೊಡಿ ನನಗೆ ಅಂತ ಅಂದೆ. ಆದರೂ ಇವರೆಲ್ಲ ಎಷ್ಟು ಗ್ರೇಟ್ ಅಲ್ಲ. ಹಾಗೆಲ್ಲ ಏನೂ ಇಲ್ದಿರೋ ಟೈಮಲ್ಲಿ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡು ಟೈಮ್ ಟು ಟೈಮ್ ರುಚಿಯಾಗಿ ತಿಂದಿದ್ದಾರೆ. ಗ್ರೇಟ್ ಇವರು. ನಮಗೆ ಒಂದು ಟೈಮ್ ಅಡುಗೆ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ಕಣ್ಣಲ್ಲೆಲ್ಲ ನೀರು ಹೊಗೆಗೆ. ಅದ್ರ ಗ್ರೇಟ್ ಇವರು. ಇನ್ನು ನಮ್ಮ ತಾತ ಎಳ್ನೀರು ಕೊಚ್ಕೊಟ್ರು, ಎಳ್ನೀರು ಕುಡಿದು ಇನ್ನು ನಮ್ಮೂರಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಟೂರ್ನಿಮೆಂಟ್ ನಡೆಸ್ತಾಯಿದ್ರು. ಸೊ ಉಮಿಯವ್ರ ಟೀಮು ಸೆಮಿಫೈನಲ್ಸ್ ಆಡ್ತಾಯಿತ್ತು. ನೋಡೋಣ ಅಂತ ಹೋದ್ವಿ. ಇನ್ನು 1 ರನ್ನಲ್ಲೇನೋ ಔಟ್ ಆದರೂ ಫೈನಲ್ಸಿಗೆ ಸೆಲೆಕ್ಟ್ ಆಗಲಿಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ಕತ್ಲಾಯಿತು ಅಂತ ಹೊರಟ್ವಿ. ಒಳ್ಳೆ ಸನ್ಸೆಟ್ ವ್ಯೂ ನೋಡಿಕೊಂಡು ಇನ್ನು ನಮ್ಮ ಹಸುಗಳನ್ನ ಮನೆಗೆ ಕರ್ಕೊಂಡೋಗೋ ಟೈಮ್ ಆಯಿತು. ಇನ್ನು ಎಲ್ಲರೂ ಒಂದೊಂದು ಹಸುಗಳನ್ನ ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ನಮ್ಮ ಆಂಟಿ ಮನೆಯಲ್ಲಿ ಬಟ್ಟೆ ಇಡ್ತೀನಿ ಅಂತ ಹೇಳಿದರು ಭಾನುವಾರ. ಸೊ ನನ್ನ ತಮ್ಮ ಬಂದಿದ್ದ ಕರ್ಕೊಂಡೋಗೋದಕ್ಕೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅವರೆಲ್ಲ ತಿಂಡಿ ಬೇಯಿಸ್ತಾ ಕೂತಿದ್ರು. ಇನ್ನು ನಮ್ಮ ಅಶ್ವಿನಿ ಏನೋ ಹಲಸಿನಕಾಯಿ ಕಬಾಬ್ ಮಾಡ್ತೀನಿ ಅಂತ ರೆಸಿಪಿ ನೋಡ್ತಾ ಮಾಡ್ತಾಯಿದ್ಲು. ಎಲ್ಲನೂ ಟೇಸ್ಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನಮ್ಮ ದಿನ ಹೆಂಗೆ ಮಾಡಿದೆ ಅಲ್ಲಿಗೆ. ಮತ್ತೊಂದು ವ್ಲಾಗ್ನೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.